ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ನವರಾತ್ರಿಯ 3ನೆಯ ದಿನದಂದು ಚಂದ್ರಘಂಟಾ ದೇವಿಯನ್ನು ಆರಾಧಿಸುತ್ತೇವೆ. ಸಿಂಹವಾಹನದ ಮೇಲೆ ಆರೂಢಳಾಗಿ ತಲೆಯ ಮೇಲೆ ಅರ್ಧಚಂದ್ರದಿಂದ ಕೂಡಿದ ಗಂಟೆ ಇರುತ್ತದೆ. ಆದ್ದರಿಂದಲೇ ಅವಳಿಗೆ ಚಂದ್ರಘಂಟಾ ಎಂಬ ಹೆಸರು ಬಂದಿದೆ. ಕೋಪಭರಿತವಾಗಿ ವಿವಿಧ ಆಯುಧಗಳನ್ನು ಹಿಡಿದುಕೊಂಡಿರುವ ದೇವಿ ಚಂದ್ರಘಂಟ ತನ್ನ ಭಕ್ತರಿಗೆ ಕೃಪೆ ಹಾಗೂ ಶಾಂತಿಯನ್ನು ಕರುಣಿಸುತ್ತಾಳೆ. ಶೈಲಪುತ್ರಿ ಬ್ರಹ್ಮಚರಿಣಿಯ ಮುಂದುವರೆದ ಕಥೆಯಲ್ಲಿ ಪಾರ್ವತಿಯು ಚಂದ್ರಘಂಟ ಎನ್ನುವ ಹೆಸರನ್ನು ಪಡೆಯುತ್ತಾಳೆ. ಹಿಂದಿನ ಕಥೆಯಲ್ಲಿ ಪಾರ್ವತಿಯು ಬ್ರಹ್ಮಚರಣಿಯಾಗಿ ತಪಸ್ಸಿಗೆ ಮೆಚ್ಚಿ ಶಿವನು ಅವಳನ್ನು ವಿವಾಹವಾಗಲು ಇಚ್ಛಿಸುತ್ತಾನೆ. ವಿವಾಹದ ದಿನವೇನೋ ಬಂತು. ಮಹಾದೇವನು ತನ್ನ ವಿಚಿತ್ರ ರೂಪದಲ್ಲಿ ತನ್ನ ವಿವಾಹಕ್ಕೆ ಬಂದಿರುತ್ತಾನೆ. ಅವನ ದೇಹವು ಬೂದಿ ಹಚ್ಚಿಕೊಂಡಿದ್ದು, ಕಪಾಲಮಾಲೆಯನ್ನು ಧರಿಸಿದ್ದನು. ಕೂದಲು ಜಟಾಜುಟವಾಗಿ ಬೆಳೆದಿತ್ತು. ಅವನೊಂದಿಗೆ ಭೂತ ಪ್ರೇತಗಳು ಗಣಗಳು ಕೂಡ ಬಂದಿರುತ್ತಾರೆ. ಈ ದೃಶ್ಯವನ್ನು ನೋಡಿ ಹಿಮವಂತ ಮತ್ತು ಮಾತೆ ಮೇನಾವತಿ ಭಯದಿಂದ ಬೆಚ್ಚಿಬಿದ್ದರು. ಅವಳ ಗಂಡನ ರೂಪವನ್ನು ನೋಡಿ ಎಲ್ಲರೂ ಭಯಪಟ್ಟಿದ್ದು ಕಂಡು ಪಾರ್ವತಿ ತಾಯಿ ತಕ್ಷಣವೇ ಚಂದ್ರಘಂಟ ರೂಪವನ್ನು ತಾಳಿದಳು. ಅವಳ ಮುಖವು ಬಂಗಾರದಂತೆ ಪ್ರಕಾಶಿಸುತ್ತಿತ್ತು. ಸಿಂಹದ ಮೇಲೆ ಆರೂಢಳಾಗಿದ್ದಳು. ತಲೆಯ ಮೇಲೆ ಅರ್ಧಚಂದ್ರದಂತೆ ಹೊಳೆಯುವ ಗಂಟೆಯಾಕಾರದ ಚಿಹ್ನೆ ಕೂಡ ಇತ್ತು. ಕೈಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದಿದ್ದಳು. ಈ ರೂಪವನ್ನು ಕಂಡು ಮಹಾದೇವನು ತಣ್ಣಗಾದನು. ಕೋಪ ಶಮನವಾಯಿತು. ನಂತರ ಅವಳ ಧೈರ್ಯ ಮತ್ತು ಶಾಂತಿಯುತ ರೂಪದಿಂದ ವಿವಾಹವು ಯಶಸ್ವಿಯಾಗಿ ನೆರವೇರಿತು. ಆ ದಿನದಂದು ಅವಳಿಗೆ ಚಂದ್ರಘಂಟಾ ಎಂಬ ಹೆಸರು ಪ್ರಸಿದ್ಧಿಯಾಯಿತು.